ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 8 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಪೂರ ಫೆನ್ಸಿಂಗ್ ಆಗಿದೆ. ಇದಕ್ಕೊಂದು ಮನೆ ಇದೆ. ತೋಟ ಮಾರ ತುಂಬ ಅದ್ಭುತವಾಗಿದೆ. ಇವರೇನೆಂದರೆ ಸ್ವಲ್ಪ ಇಲ್ಲಿ ಕೆಳಗಡೆ ಕ್ಲೀನಿಂಗ್ ಒಂದು ಮಾಡಿಲ್ಲ ಅಷ್ಟೇ. ಕೆಳಗಡೆ ಕ್ಲೀನಿಂಗ್ ಮಾಡೋದು ಸೂಪರಾಗಿರುತ್ತೆ. ಮೇಕೆ ಶೆಡ್ ಒಂದಿದೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ, ಸಾವಯವ ಕೃಷಿ ಮಾಡಬೇಕು, ನಮಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳು ಹಾಕೊಂಡು ಒಂದು ತೋಟ ಮಾಡಬೇಕು ಅಂತ ನೋಡಿ. ಇವರು ಹೇಳಿದಾಗೆ ಅವರು ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಈ ಆ್ಯಪಲ್ಲು, ವಾಟರ್ ಆ್ಯಪಲ್ ಇವೆಲ್ಲ ಫಲ ಕೊಡ್ತಾಯಿದ್ದಾವೆ. ಇನ್ನು ಬಾಕಿದೆಲ್ಲ ಫಲಕ್ಕೆ ಬರ್ತಾಯಿದ್ದಾವೆ. ನಿಮಗೆ ಒಂದು ಕಡೆ ಏನಿದೆ ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ಈ ಏರಿಯಾ ನಿಮಗೆ ನೀರಾವರಿ ಏರಿಯಾ. ಇದು ನಿಮಗೆ ನೀರಾವರಿ ಏರಿಯಾ. ಡ್ಯಾಮ್ ಹತ್ತಿರ ಇದೆ. ಅದರಿಂದ ಇಲ್ಲೆಲ್ಲ ಸುತ್ತಮುತ್ತ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ನಮಗೆ. ಇವರು ಟೋಟಲ್ಲು 2 ಎಕರೆ 8 ಗುಂಟೆಗೆ 1 CR ಹೇಳ್ತಾಯಿದ್ದಾರೆ. ಕೂತ್ನಾಡ ಸ್ವಲ್ಪದಲ್ಲಿ ನೆಗೋಷಿಯಬಲ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನೂ ಆಗಲ್ಲ ಸ್ನೇಹಿತರೆ. ಯಾಕೆಂದರೆ ಅವರು ಹೇಳ್ತಿರೋ ಕೋಟಿಂಗೆ ಸ್ವಲ್ಪ ಕಡಿಮೆ ಅನ್ಕೋಬೋದು. ಇನ್ನು ಏನಪ್ಪ ಅಂತೇಳಿದ್ರೆ, ತೋಟ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ಇದು ನಿಮಗೆ ಲ್ಯಾಂಡ್ ಬಂದು ಮೂಲ ಜನರಲ್ಲು, ಅರ್ಥ ಮಾಡ್ಕೊಳ್ತೀನಿ. ಮೂಲ ಜನರಲ್ಲು ಅಂದರೆ ಗೌಡಸ್ತು ಭೂಮಿ ನೋಡಿ. ಪ್ರತಿಯೊಂದು ಕೂಡ ತುಂಬ ಒಂದು ಥರದ ಗಿಡ ಅಲ್ಲ, ನಾನಾ ರೀತಿಯ ಗಿಡಗಳು ಹಾಕಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಸಂತೋಷ ಆಯಿತು ನಿಮಗೆ. ಈ ಥರ ತೋಟ ಮಾಡೋದು ನಿಜವಲ್ವೇ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಒಂದೊಂದು ಅದ್ಭುತವಾಗಿದೆ ನಿಜವಲ್ವೇ. ಇಲ್ಲಿ ನಾವು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ನೀಟ್ನೆಸ್ ಆಗಿದೆ. ಯಾರು ನಾಳೆ ದಿನ ನನಗೆ ಜಾಬ್ ಸಾಕು ಅಂದ್ಕೊಳ್ಳೋರಿಗೆ ಇಲ್ಲಿ ಕೂತ್ಕೊಂಡು ಮೇಂಟೈನ್ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಪ್ರತಿಯೊಂದನ್ನು ಹಾಕಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದನ್ನು ಹಾಕಿ ಗಿಡಗಳನ್ನ ಬಿಟ್ಬಿಟ್ಟಿದ್ದಾರೆ. ಇದೊಂದು ನೋಡ್ಕೊಂಡ್ರೆ ಸಾಕು. ನಾವು ನೀರಾವರಿ ಒಂದು ನೋಡ್ಕೊಂಡ್ರೆ ಸಾಕು. ಇಲ್ಲಿ ಮೋಟ್ರ್ ಆನ್ ಮಾಡ್ಕೊಂಡು ಇದ್ದರೆ ಸಾಕು. ಇಲ್ಲ ಇನ್ನು ನಾವು ಇನ್ನೊಂದಷ್ಟು ಸ್ವಲ್ಪ ಗಿಡಗಳು ಹಾಕ್ತೀವಿ ಅಂದರೂ ಪರವಾಗಿಲ್ಲ. ಮತ್ತೆ ಖಾಲಿರೋ ಜಾಗದಲ್ಲಿ ನಮಗೆ ಬೇಕಾಗಿರುವಂಥ ಇನ್ನೊಂದಷ್ಟು ಗಿಡಗಳನ್ನ ನಾವಿಲ್ಲಿ ಹಾಕ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಇದು ನಿಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ತೋಟ ಮರ ಸಾಲಿಡಾಗಿದೆ. ಒಳಗಡೆ ಅನ್ಕೋಬೇಡಿ, ದಯವಿಟ್ಟು ಹೇಳ್ತೀನಿ. ರೋಡಿಂದ ತುಂಬ ಒಳಗಡೆ ಇದೆ ಅನ್ಕೋಬೇಡಿ. ನಾನು ಹೇಳಿದಿಷ್ಟೇ, ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಪ್ರಕೃತಿ ಅಷ್ಟೇ ಚೆನ್ನಾಗಿದೆ. ನೋಡಲಿಕ್ಕೆ ಸ್ಪಾಟಿಗೆ ಬಂದಾಗ ಗೊತ್ತಾಗುತ್ತೆ ಜನಗಳಿಗೆ ಹೆಂಗೆ ಇದೆ ವಾತಾವರಣ. ಆಮೇಲೆ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ. ನಾವೇನು ಇಲ್ಲಿ ಯಾರು ಇಲ್ದಿರೋ ಜಾಗ ಅಲ್ಲ, ಅಕ್ಕಪಕ್ಕ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಜಾಗ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ ಯಾವ್ಯಾವ ಗಿಡಗಳು ಹಾಕಿದಾರಪ್ಪ ಅಂತಂದರೆ, ನಿಮಗೆ ರಾಮಫಲ ಅಂತ ದಪ್ಪದಾಗಿ ಮುಳ್ಳುಗಳು ಬರ್ತವೆ. ಅದು ರಾಮಫಲ ಅಂದ್ಬಿಟ್ಟು ಒಳ್ಳೆ ಹಣ್ಣಿನ ಗಿಡ ಹಾಕಿದ್ದಾರೆ. ತುಂಬ ಒಳ್ಳೆಯದು ಸ್ನೇಹಿತರ ಆರೋಗ್ಯಕ್ಕೆ. ರಾಮಫಲ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಶುಗರ್ BP ಇರೋರಿಗೆ ಅದನ್ನು ಆರಾಮಾಗಿ ಸೇವನೆ ಮಾಡ್ಬೋದು. ಆಮೇಲೆ ಮಾವು 5 ಜಾತಿ ಮಾವುಗಳು ಹಾಕಿದ್ದಾರೆ. 1 ಜಾತಿ 2 ಜಾತಿ ಅಲ್ಲ, 5 ಜಾತಿಯ ಮಾವುಗಳು ಹಾಕಿದ್ದಾರೆ. ಆಮೇಲೆ ಹಲಸು ಅಷ್ಟೇ 4 ಗಿಡಗಳು ಹಾಕಿದ್ದಾರೆ. ಸಪೋಟ ಒಂದು 5 ಹಾಕ್ಕೊಂಡಿದ್ದಾರೆ. ಸೇಬಿನ ಗಿಡ 4 ಹಾಕಿದ್ದಾರೆ. ಅದು ಕೂಡ ಫಲ ಕೊಟ್ಟಿದೆ. ಅವರು ಇದು ಮಾಡಿದ್ದಾರೆ. ನಿಂಬೆ ಗಿಡ ಒಂದು 5 ಹಾಕ್ಕೊಂಡಿದ್ದಾರೆ. ದಾಳಿಂಬೆ ಒಂದು 5 ಹಾಕ್ಕೊಂಡಿದ್ದಾರೆ. ಅಂಜೂರ ಒಂದೇ ಒಂದು ಗಿಡ ಹಾಕಿದ್ದಾರೆ ಸ್ನೇಹಿತರೆ. ಆಮೇಲೆ ವಾಟರ್ ಆ್ಯಪಲ್ ಅಂತ, ನಿಮಗೆ ವಾಟರ್ ಆ್ಯಪಲ್ ಅಂತ ನೋಡಿ. ಇದೇ ಗಿಡ ತುಂಬ ಚೆನ್ನಾಗಿದೆ. ಹಣ್ಣು ಸೇಬು ತಿಂದಷ್ಟೇ ಖುಷಿಯಾಗುತ್ತೆ. ಹಣ್ಣನ್ನು ಇವತ್ತು ನಾನು ರುಚಿ ನೋಡಿದೆ, ತುಂಬ ಚೆನ್ನಾಗಿದೆ. ವಾಟರ್ ಆ್ಯಪಲ್ ಅಂತ ಸೂಪರ್. ನಾವು ಅದು ಹೇಳೋದಲ್ಲ, ಹಣ್ಣು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸವಿಲಿಕ್ಕೆ ಒಂದು ಇದು. ಆಮೇಲೆ ಬಟರ್ಫ್ರೂಟ್ ಗಿಡ ಕೂಡ ಹಾಕಿದ್ದಾರೆ. ತೆಂಗು ಒಂದು 100 ಗಿಡ ಇದೆ ಸ್ನೇಹಿತರೆ.
ಇನ್ನು ಬೆಟ್ಟಿನೆಲೆ ಅಂತೀವಿ. ಆ ಬೆಟ್ಟಿನಲ್ಲಿ ಬಂದು ನಮಗೆ ಈ ನಮ್ಮ ದೇಹದಲ್ಲಿರುವಂಥ ವಾಯು ತೆಗಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಸಾಮಾನ್ಯವಾಗಿ ಸಾರಂಗಗಳು ಎಲ್ಲ ಇದನ್ನು ತಿಂತವೆ. ಹೊಡೆದು ನಿಮಗೆ ನೇರಳೆ ಹಣ್ಣಿನ ಗಿಡ ಒಂದೆರಡು ಇದೆ. ಸೀಬೆ ಕೂಡ ನಿಮಗೆ ನೋಡಿ ಇದೆ. ವಾಟರ್ ಆ್ಯಪಲ್ ಅಂತ ಎಷ್ಟು ಚೆನ್ನಾಗಿದೆ ಅಂತ, ಆಯಿತಾ. ಸೀಬೆ ಗಿಡ ಒಂದು ಹಾಕಿದೆ, ಖರ್ಜೂರ ಒಂದಿದೆ, ಗೋಡಂಬಿ ಗಿಡ ಕೂಡ ಇವರು ಒಂದು ಹಾಕ್ಕೊಂಡು ಬೆಳೆಸಿದ್ದಾರೆ. ಎಷ್ಟು ಥರದ ಗಿಡಗಳು ಹಾಕಿದಾರೆ ಲೆಕ್ಕ ಹಾಕ್ಕೊಳ್ಳಿ. ನಮಗೆ ಒಂದು ಎರಡಲ್ಲ, ನಾನಾ ರೀತಿಯ ಗಿಡಗಳನ್ನ ಹಾಕಿವರು ತೋಟವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ. ನಮಗಿನ್ನೇನಿದೆಯಪ್ಪ ಇಲ್ಲಿ ಇನ್ನೊಂದಷ್ಟು ಗಿಡಗಳು ಹಾಕ್ಕೊಂಡು ಇದನ್ನು ಮೇಂಟೈನ್ ಮಾಡಿಕೊಂಡು ಸಾಕು ಸ್ನೇಹಿತರೆ. ಇದನ್ನು ಮೇಂಟೈನ್ ಮಾಡಿಕೊಂಡು ಸಾಕು. ಈ ವಾತಾವರಣದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಪ್ರತಿಯೊಂದು ಕೂಡ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಂದನ್ನು ಕೂಡ ನಾವು ಕೂಡ ಇಲ್ಲಿ ಇರುವಂಥದ್ದನ್ನ ಸವಿಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ನೋಡ್ತಾ ಇರ್ತಾರೆ. ನಂಗೆ ಸಾಮಾನ್ಯವಾಗಿ ಎಲ್ಲ ರೆಡಿ ಇರುವಂಥ ಗಿಡಗಳಿದ್ದರೆ ಹೇಳಿ, ಬಜೆಟ್ ಎಷ್ಟಾದ್ರೂ ಪರವಾಗಿಲ್ಲ ಅಂತ. ಅಂಥವ್ರಿಗೆ ಇನ್ನೂ ಅನುಕೂಲವಾಗಿರುವಂತಹ ಇದೊಂದು ಜಾಗ, ಕುರಿ ಶೆಡ್ಡು ನೋಡಿ ಎಷ್ಟು ಚೆನ್ನಾಗಿದೆ ಮಾಡಿದಂಥ ಸಿಂಪಲ್ಲಾಗಿ. ಹಾಗೆ ಎಲ್ಲ ರೀತಿಯ ಇರಲಿಕ್ಕೆ ವಾಸ ಮಾಡಲಿಕ್ಕೆ ಒಂದು ಮನೆ ಕೂಡ ಇದೆ ನಮಗಿಲ್ಲಿ. ಅದರಲ್ಲಿ ಎರಡು ಮಾತಿರೋ ಸ್ನೇಹಿತರೆ, ನೀವು ಈ ಥರ ಬೇಕು ಅನ್ನೋರಿಗೆ ನೀವು ಶೇರ್ ಮಾಡಿದ್ರೆ ನಮಗೂ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.